Good morning, dear students. So, this is science class. I am Sharat Kumar H, science teacher, MDRS, Kogonda. So, in the last class, we were discussing about acids, bases, and salts, right? So, the basic properties of acids and bases we were discussed in the last class. We'll recap once again. So, you know that acids are sour in taste. On the basis of taste also we can divide the acids and bases. Acids, bases and salts, nothing but the chemicals which are available to us is divided into three groups, that is acids, bases and salts. So acids are sour in taste, sour andre huli. Bases are bitter in taste. So we have some examples uh, for acids, that is vinegar. Vinegar is a chemical which consists acetic acid and sting. You know that and sting is having formic acid, and citrus fruits like lemon, orange, which is having citric acid, and curd, you know that is lactic acid. Curd is having the lactic acid. So these are all the substances. These are all the substances which are having some acids, which contains the acids. Spinach is having oxalic acid. Amla means what is that? Mm, Nellikai is having ascorbic acid, and tamarind and grapes and ripe mangoes are having tartaric acid. So tamarind ಹುಣಸೆ ಹಣ್ಣಲ್ಲಿ ಟಾರ್ಟಾರಿಕ್ ಆಸಿಡ್ ಅಂತ ಇರುತ್ತೆ. ಸೊ ದೀಸ್ ಆರ್ ಆಲ್ ಸೋರ್ ಇನ್ ಟೇಸ್ಟ್. ಸೊ ಇಲ್ಲಿ ನೋಡ್ರಿ, ಯು ಕ್ಯಾನ್ ಡಿವೈಡ್ ಯು ಕ್ಯಾನ್ ಡಿವೈಡ್ we can classify acids and bases on the basis of taste also. Here you have some taste which are having bitter or base, which are having sour, which they are called acids. They are coming under the acids. And which are having salt and sweet, salty and sweet, they are coming, and they coming under neutral substance, that is salts or neutral substance ಅಂತಾನು ಕರಿಬಹುದು. ಅರ್ಥ ಆಗ್ತಿದೆ ಅಲ್ವಾ? So coming to the bases, example for bases. Bases are the substance which have bitter taste and have soapy to touch. ಜಾರತ್ತೆ ಸೊ ಮುಟ್ಟೋದಕ್ಕೆ, ಹಾಗಾಗಿ ಸೋಪಿ ಟು ಟಚ್ ಅಂತ ಕರಿತೀವಿ. ದಿ ಸಬ್ಸ್ಟೆನ್ಸಸ್ ಆರ್ ಬೇಸಿಕ್ ಇನ್ ನೇಚರ್. ಫಾರ್ ಎಕ್ಸಾಂಪಲ್ ಲೈಮ್ ವಾಟರ್. ಲೈಮ್ ವಾಟರಲ್ಲಿ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಅನ್ನುವಂಥ ಒಂದು ಬೇಸ್ ಇರುತ್ತೆ. ಲೈಮ್ ವಾಟರ್ ಅಂದರೆ ಸುಣ್ಣದ ತಿಳಿ ನೀರು. ಆ್ಯಂಡ್ ವಿಂಡೋ ಕ್ಲೀನರ್, ನಿಮಗೆ ಗೊತ್ತು, ಕಿಟಕಿಗಳನ್ನೆಲ್ಲ ಕ್ಲೀನ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಸೊ ಅದರಲ್ಲಿ ಅಮೋನಿಯಂ ಹೈಡ್ರಾಕ್ಸೈಡ್ ಅನ್ನುವಂಥ ಒಂದು ಬೇಸ್ ಇರುತ್ತೆ. ಆ್ಯಂಡ್ ಸೋಪ್ ನಿಮ್ಗೆ ಗೊತ್ತಾಯಿದೆ, ಅದರಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ಅಥವಾ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಇರುತ್ತೆ. ಅದಾದಮೇಲೆ ಮಿಲ್ಕ್ ಆಫ್ ಮೆಗ್ನೀಷಿಯಾ, ಇದರಲ್ಲಿ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಇರುತ್ತೆ. ಮಿಲ್ಕ್ ಆಫ್ ಮೆಗ್ನೀಷಿಯಾ ಅಂದರೆ ದಿಸ್ ಈಸ್ ಒನ್ ಆಫ್ ದ ಕಾಂಪೊನೆಂಟ್ ಇನ್ ಆ್ಯಂಟಾಸಿಡ್ಸಲ್ಲಿರುವಂಥ ಒಂದು ಕಾಂಪೊನೆಂಟ್ ಬೇಸ್ ಇದು. ಹಾಗಾಗಿ ಆ್ಯಂಟಾಸಿಡ್ಸಲ್ಲಿ ಯೂಸ್ ಮಾಡ್ತಾರೆ. ಆ್ಯಂಟಾಸಿಡ್ಸ್ ಅಂದರೆ ಗ್ಯಾಸ್ಟ್ರಿಕ್ ಹೋಗೋದಕ್ಕೆ, ಅಂದರೆ ನಮ್ಮ ಹೊಟ್ಟೆಯಲ್ಲಿ ಗ್ಯಾಸ್ ತುಂಬಿಕೊಂಡಿರುತ್ತಲ್ಲ, ಅದು ಹೋಗೋದಕ್ಕೆ ಇನೋ ಪೌಡರ್ ಅಂತ ಕುಡಿತೀವಲ್ವ, ಇನೋ ಪೌಡರ್. ಸೊ ಅದನ್ನು ನಾವು ಆ್ಯಂಟಾಸಿಡ್ಸ್ ಅಂತ ಕರಿತೀವಿ. ಆ್ಯಕ್ಚುಲಿ ದಟ್ ಈಸ್ ಎ ಬೇಸ್. ಯಾಕೆಂದರೆ ನಮ್ಮ ಹೊಟ್ಟೆ ಒಳಗಡೆ ಅಂತ ಆ್ಯಸಿಡನ್ನು ಕ್ಲಿಯರ್ ಮಾಡಬೇಕು ಅಂದರೆ ನಾವು ಬೇಸನ್ನು ಯೂಸ್ ಮಾಡಬೇಕು. ಸೊ ಯು ಹ್ಯಾವ್ ಎ ಕ್ವೆಶ್ಚನ್, ದಟ್ ಈಸ್ ವಾಟ್ ಆರ್ bases, give example for bases. And as same as what are acids, give example for acids. You have two questions. So examples ಅಂದರೆ ನೀವು ಇವುಗಳು ಎಕ್ಸಾಂಪಲ್ಸು ಆ್ಯಸಿಡ್ಸಿಗೆ, ಆ್ಯಂಡ್ ಬೇಸಸ್ಗೆ ಎಕ್ಸಾಂಪಲ್ಲು ಇವುಗಳು: ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್, ಅಮೋನಿಯಂ ಹೈಡ್ರಾಕ್ಸೈಡ್, ಸೋಡಿಯಂ ಹೈಡ್ರಾಕ್ಸೈಡ್, potassium hydroxide, and magnesium hydroxide is all example for bases. So ನಾವು ಇಂಡಿಕೇಟರ್ಸ್ ಅಂತ ಓದ್ತಾ ಇದ್ವಿ. ಆ್ಯಂಡ್ ನ್ಯೂಟ್ರಲ್ ಸಬ್ಸ್ಟೆನ್ಸ್ ಅಂದರೆ ನೈದರ್ ಆ್ಯಸಿಡ್ ನಾರ್ ಬೇಸ್.
ಅಂದರೆ ಆ್ಯಸಿಡ್ಡು ಅಲ್ಲ, ಬೇಸು ಅಲ್ಲ. ಅವುಗಳಿಗೆ ಆ್ಯಸಿಡಿಕ್ ಪ್ರಾಪರ್ಟಿನೂ ಇರಲ್ಲ, ಕೆಲವೊಂದು ಸಬ್ಸ್ಟೆನ್ಸ್ಗಳಿಗೆ ಆ್ಯಸಿಡಿಕ್ ಪ್ರಾಪರ್ಟಿನೂ ಇರಲ್ಲ, ಬೇಸಿಕ್ ಪ್ರಾಪರ್ಟಿನೂ ಇರಲ್ಲ. ಫಾರ್ ಎಕ್ಸಾಂಪಲ್, ನೀವು ಶುಗರ್ ಸೊಲ್ಯೂಷನ್, ಸಕ್ಕರೆ ನೀರನ್ನು ಕರಗಿಸಿದರೆ, ಅಥವಾ ಗ್ಲೂಕೋಸ್ ಸೊಲ್ಯೂಷನ್, ಅಥವಾ ಸಾಲ್ಟ್ ಸೊಲ್ಯೂಷನ್, ಇವುಗಳಿಗೆಲ್ಲ ಏನು ಯಾವುದೇ ರೀತಿಯ ಆ್ಯಸಿಡಿಕ್ ಮತ್ತು ಬೇಸಿಕ್ ಪ್ರಾಪರ್ಟಿ ಇರಲ್ಲ. ಹಾಗಾಗಿ ಅವುಗಳು ಆ್ಯಸಿಡ್ಡು ಅಲ್ಲ, ಬೇಸು ಅಲ್ಲ. ದೇ ಆರ್ ನೈದರ್ ಆ್ಯಸಿಡ್ ನಾರ್ ಬೇಸ್. ದೋಸ್ ಸಬ್ಸ್ಟೆನ್ಸಸ್ ಆರ್ ಕಾಲ್ಡ್ ನ್ಯೂಟ್ರಲ್ ಸಬ್ಸ್ಟೆನ್ಸಸ್. ಅವುಗಳನ್ನ ನಾವು ನ್ಯೂಟ್ರಲ್ ಸಬ್ಸ್ಟೆನ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಶುಗರ್ ಸೊಲ್ಯೂಷನ್ ಆ್ಯಂಡ್ ಸಾಲ್ಟ್ ಸೊಲ್ಯೂಷನ್, ಡಿಸ್ಟಿಲ್ಡ್ ವಾಟರ್. It is distilled water ಅಂದರೆ it's a purest water. There is no minerals are dissolved in a water. That water is called as distilled water if there is no minerals in the water. ಸೊ ನಾವು ಕುಡಿಯುವಂಥ ವಾಟರ್ನ ಡಿಸ್ಟಿಲ್ಡ್ ವಾಟರ್ ಅಂತ ಕರೆಯಲ್ಲ. ನಾವು ಕುಡಿಯುವಂಥ ವಾಟರ್ ಡಿಸ್ಟಿಲ್ಡ್ ವಾಟರ್ ಅಲ್ಲ, ದಿಸ್ ಇಸ್ ಸ್ವೀಟ್ ವಾಟರ್. ಬಟ್ ಡಿಸ್ಟಿಲ್ಡ್ ವಾಟರ್ ನಥಿಂಗ್ ಬಟ್ there is no taste, no color, no smell. That is called distilled water. There is no minerals are dissolved in that water. So that is example for neutral substance. Take to another question. What is neutral substance? Sorry, what are neutral substances? Give example. So coming to the indicators. Indicators means as we have some liquid. I have some liquid in my hand, or you have some liquid in your hand. ಒಂದು ಲಿಕ್ವಿಡ್ ಕೊಟ್ಟಿದ್ದೀನಿ ನಿಮ್ಗೆ, ಯಾವುದೋ ಒಂದು ಲಿಕ್ವಿಡನ್ನು ನಿಮ್ಮ ಕೈಯಲ್ಲಿ ಇಟ್ಟಿದ್ದೀನಿ. ಸೊ ಯು ಹ್ಯಾವ್ ಟು ಟೆಸ್ಟ್ ಇಟ್. ನೀವು ಅದನ್ನೇನು ಮಾಡಬೇಕಾಗಿದೆ, ಈಗ ಟೆಸ್ಟ್ ಮಾಡಬೇಕಾಗಿದೆ. ವೆದರ್ ಇಟ್ ಈಸ್ ಆ್ಯಸಿಡ್ ಆರ್ ಬೇಸ್ ಆರ್ ನ್ಯೂಟ್ರಲ್ ಸಬ್ಸ್ಟೆನ್ಸ್. ಆ್ಯಸಿಡ್ಡು, ಬೇಸು, ನ್ಯೂಟ್ರಲ್ ಸಬ್ಸ್ಟೆನ್ಸ್ ಅಂತ ಹೇಗೆ ಗೊತ್ತಾಗುತ್ತೆ? ನೋಡಿದ ತಕ್ಷಣ ಗೊತ್ತಾಗಲ್ಲ. ಒನ್ಸ್ ಏನು ಮಾಡ್ಬೋದು, ನೀವು ಒಂದು ಟೇಸ್ಟ್ ಮಾಡ್ಬೋದು. ಹುಳಿ ಇದ್ದರೆ ಅದನ್ನು ಆ್ಯಸಿಡ್ ಅಂತ ಹೇಳ್ಬೋದು, ಬಿಟ್ಟರ್ ಇದ್ದರೆ ಬೇಸ್ ಅಂತ ಹೇಳ್ಬೋದು. ಬಟ್ ಎಲ್ಲ ಕೆಮಿಕಲ್ಸನ್ನು ಟೇಸ್ಟ್ ಮಾಡಬೇಕಲ್ಲ. ಸಮ್ ಆಫ್ ದೆಮ್ ಆರ್ ಡೇಂಜರಸ್ ಟು ಅವರ್ ಹೆಲ್ತ್. ಆ್ಯಸಿಡ್ಸ್ ಅಂದರೆ ದೇ ಬರ್ನ್, ಸಮ್ ಸ್ಟ್ರಾಂಗ್ ಆ್ಯಸಿಡ್ಸ್ ಅಂತೆಲ್ಲ ಇದೆ, ನಾವು ಮುಂದೆ ಓದ್ತೀವಿ. ಸೊ ದೇ ಕ್ಯಾನ್ ಬರ್ನ್ ಅವರ್ ಸ್ಕಿನ್. ನಮ್ಮ ಸ್ಕಿನ್ನನ್ನು ನಾವೇನು ಮಾಡುತ್ತೆ, ಬರ್ನ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಯು ಕ್ಯಾನಾಟ್ ಟೇಸ್ಟ್ ಇಟ್ ಫಾರ್ ಆಲ್ ಕೆಮಿಕಲ್ಸ್ ಆರ್ ಆಲ್ ಸಬ್ಸ್ಟೆನ್ಸಸ್. ಸೊ ವಿ ಹ್ಯಾವ್ ಸಮ್ ಅದರ್ ಇಂಡಿಕೇಟರ್ಸ್. ಇಂಡಿಕೇಟರ್ಸ್ ಅಂದರೆ ಕಂಡುಹಿಡಿಯುವಂಥವು ಅಥವಾ ಇಂಡಿಕೇಟ್ ಮಾಡುವಂಥವು. ಇದು ಆ್ಯಸಿಡ್, ಇದು ಬೇಸ್ ಅಂತ ಇಂಡಿಕೇಟ್ ಮಾಡುವಂಥವು. ನಿಮ್ಮ ಕೈಯಲ್ಲಿರುವಂಥ ಸೊಲ್ಯೂಷನ್ ವಸ್ತು ಆ್ಯಸಿಡೋ ಬೇಸೋ ಅಂತ ತಿಳಿಸ್ಕೊಡೋವಂಥವನ್ನ ನಾವು ಇಂಡಿಕೇಟರ್ಸ್ ಅಂತ ಕರಿತೀವಿ. ಇಂಡಿಕೇಟರ್ಸ್ ಆರ್ ದ ಸಬ್ಸ್ಟೆನ್ಸ್ ವಿಚ್ ಚೇಂಜ್ ದರ್ ಕಲರ್ ಇನ್ ಆ್ಯಸಿಡಿಕ್ ಆ್ಯಂಡ್ ಬೇಸಿಕ್ ಸೊಲ್ಯೂಷನ್ ಆರ್ ಕಾಲ್ಡ್ ಇಂಡಿಕೇಟರ್ಸ್. ಅಂದರೆ ಆ್ಯಸಿಡಿಕ್ ಸೊಲ್ಯೂಷನ್ಗೆ ಅಥವಾ ಬೇಸಿಕ್ ಸೊಲ್ಯೂಷನ್ಗೆ ಅವುಗಳನ್ನ ಹಾಕಿದಾಗ, ಆ ಇಂಡಿಕೇಟರ್ಸ್ನ ಯೂಸ್ ಮಾಡಿದಾಗ ಅವುಗಳ ಕಲರ್ಸ್ ಚೇಂಜ್ ಆಗುತ್ತೆ. ಆವಾಗ ನಮಗೆ ಅದು ಆ್ಯಸಿಡೋ ಅಥವಾ ಬೇಸೋ ಅಂತ ಗೊತ್ತಾಗುತ್ತೆ. ಸೊ ಒನ್ಸ್ ಅಗೇನ್, indicator is the substance which change their color in acidic and basic solution are called indicators. So for example, litmus indicator ಇದೆ, turmeric indicator ಇದೆ, China rose petals ಇದೆ, and some are naturally occurring. These are all naturally occurring indicators. ಅಂದರೆ ನೇಚರಲ್ಲೇ ನಮ್ಗೆ ಸಿಗುತ್ತೆ. ಇವುಗಳನ್ನ ಯಾರು ಫ್ಯಾಕ್ಟ್ರಿಯಲ್ಲಿ ತಯಾರು ಮಾಡಿರೋದಲ್ಲ, ಇದು ಇಟ್ಸ್ ನ್ಯಾಚುರಲಿ ಅವೈಲೇಬಲ್. ಲಿಟ್ಮಸ್ ಒಂದು, ಟರ್ಮರಿಕ್ ಎರಡು, ಚೈನಾ ರೋಸ್ ಇವುಗಳು ಕೆಲವೊಂದು. ಇನ್ನೂ ಬೇರೆ ಇದ್ದಾವೆ. ಇಟ್ಸ್ ಎನಫ್ ಫಾರ್ ಯು. ಸೊ ವಿಲ್ ಸಿ ಒನ್ ಬೈ ಒನ್. ಸೊ ಕಮಿಂಗ್ ಟು ದ ಲಿಟ್ಮಸ್ ಇಂಡಿಕೇಟರ್. ಸೊ ಲಿಟ್ಮಸ್ ಇಂಡಿಕೇಟರ್ ಅಂದರೆ ಇಟ್ಸ್ ಎ ನ್ಯಾಚುರಲ್ ಇಂಡಿಕೇಟರ್. ಲೈಕೆನ್ಸ್ ಅಂತ ಬರುತ್ತೆ. ನಮ್ಮ ಲ್ಯಾಬ್ನಲ್ಲಿ ನಾವು ಗಾಡ್ರೇಜಿಗೆ ಒಂದು ಮರದ ತೊಗಟೆಯನ್ನು ಅಂಟಿಸಿದ್ದೆ ನಾನು, ಕವರ್ ಒಳಗೆ ಹಾಕಿ. ನೀವು ನೋಡಿರ್ಬೋದು. ಸೊ ಅದನ್ನು ನಾವು ಲೈಕೆನ್ಸ್ ಅಂತ ಕರಿತೀವಿ. ವೈಟ್ ಪ್ಯಾಚಸ್, ಮರದಲ್ಲೆಲ್ಲ ವೈಟ್ ಪ್ಯಾಚಸ್ ಇರುತ್ತೆ, ಅಂದರೆ ವೈಟ್ ಅಂಟ್ಕೊಂಡಿರುತ್ತೆ. ಅಡಿಕೆ ಮರದ ಮೇಲೆ ವೈಟ್ ಅಂಟ್ಕೊಂಡಿರುತ್ತೆ. ಅವುಗಳು ಲೈಕೆನ್ಸ್. ಅವುಗಳಿಗೆ ಒಂದು ವಿಶೇಷವಾದಂಥ ಪ್ರಾಪರ್ಟಿ ಇದೆ, ಕೆಮಿಕಲ್. ಇಟ್ಸ್ ಎ ಮಿಕ್ಸ್ಚರ್ ಆಫ್ ಇಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಸಿಂಬಯೋಟಿಕ್ ಅಸೋಸಿಯೇಷನ್. ಲೈಕೆನ್ಸ್ ಆರ್ ದ ಸಿಂಬಯೋಟಿಕ್ ಅಸೋಸಿಯೇಷನ್. ಎಕ್ಸಾಂಪಲ್ ಫಾರ್ ಸಿಂಬಯೋಟಿಕ್ ಅಸೋಸಿಯೇಷನ್ ಅಂದರೆ ಫಂಗೈ ಮತ್ತು ಆಲ್ಗೆ ಎರಡು ಒಟ್ಟಾಗಿ ಮಿಕ್ಸ್ ಆಗಿರುವಂಥ ಒಂದು ಆರ್ಗ್ಯಾನಿಸಮ್ ಅಥವಾ ಒಂದು ಪ್ಲ್ಯಾಂಟನ್ನು ನಾವು ಲೈಕೆನ್ಸ್ ಅಂತ ಕರಿತೀವಿ. ಅದರಲ್ಲಿ ಫಂಗಸ್ಸು ಇದೆ ಮತ್ತು ಆಲ್ಗೆನೂ ಇದೆ. ಅವೆರಡು ಒಟ್ಟಾಗಿ ಬದುಕ್ತವೆ. ಅಂದರೆ ಫಂಗಸ್ ಆಲ್ಗೆಗೆ ಇರೋದಕ್ಕೆ ಜಾಗ ಕೊಡುತ್ತೆ, ಆಲ್ಗೆ ಅದಕ್ಕೆ ಫಂಗಸ್ಗೆ ಫುಡ್ಡನ್ನು ಪ್ರಿಪೇರ್ ಮಾಡಿಕೊಡುತ್ತೆ. ಯಾಕೆಂದರೆ ಆಲ್ಗೆ ಈಸ್ ಅ ಫೋಟೋಸಿಂಥೆಟಿಕ್ ವಿಚ್ ಇಸ್ ಗ್ರೀನ್ ಇನ್ ಕಲರ್. ಸೊ ಆ ಲೈಕೆನ್ಸನ್ನು ಈ ಕನ್ನಡದಲ್ಲಿ ಕಲುವು ಅಂತ ಕರೀತಾರೆ. ನೀವು ಕೇಳಿರ್ಬೋದು, ಅಡುಗೆಗೆಲ್ಲ ಯೂಸ್ ಮಾಡ್ತಾರೆ ಅದನ್ನು, ಕಲುವು ಅಂತ. ಇಟ್ ಈಸ್ ಆಲ್ಸೋ ಇಂಗ್ಲೀಷಲ್ಲಿ ಲೈಕೆನ್ಸ್.
ಸೊ ಇದನ್ನು ನಾವು ಇಂಡಿಕೇಟರ್ಸ್ ಆಗಿ ಲಿಟ್ಮಸ್ ಇಂಡಿಕೇಟರ್ಸ್ ಆಗಿ ಬಳಸ್ತಾರೆ. ಲಿಟ್ಮಸ್ ಪೇಪರ್ ಅಂತ ನಮ್ಮ ಲ್ಯಾಬಲ್ಲಿ ಸಿಗುತ್ತೆ, ಲ್ಯಾಬಲ್ಲಿ ಇದೆ ಲಿಟ್ಮಸ್ ಪೇಪರ್ ಅಂತ ಇದೆ. 2 ಟೈಪ್ ಲಿಟ್ಮಸ್ ಪೇಪರ್, ದೇರ್ ಆರ್ 2 ಟೈಪ್ಸ್ ಆಫ್ ಲಿಟ್ಮಸ್ ಪೇಪರ್ ಆರ್ ಲಿಟ್ಮಸ್ ಇಂಡಿಕೇಟರ್, ಬ್ಲೂ ಲಿಟ್ಮಸ್ ಪೇಪರ್ ಆ್ಯಂಡ್ ರೆಡ್ ಲಿಟ್ಮಸ್ ಪೇಪರ್ ಅಂತ ಇದೆ. ಅಥವಾ ಅದಕ್ಕೆ ಸೊಲ್ಯೂಷನ್ಸು ಇದೆ, ಪೇಪರ್ ಬದಲು ಸೊಲ್ಯೂಷನ್ ಇದೆ, ಬ್ಲೂ ಲಿಟ್ಮಸ್ ಸೊಲ್ಯೂಷನ್ ಮತ್ತು ರೆಡ್ ಲಿಟ್ಮಸ್ ಸೊಲ್ಯೂಷನ್ ಅಂತ, ಸ್ಟ್ರಿಪ್ಸ್ ಪೇಪರ್ ಅದನ್ನು ಯೂಸ್ ಮಾಡ್ಬೋದು. ಅದನ್ನು ಯಾವುದರಿಂದ ಮಾಡಿರ್ತಾರೆ ಆ ಲಿಟ್ಮಸ್ ಪೇಪರ್ನ ಅಂದರೆ ಈ ಲೈಕೆನ್ಸಿಂದ ಅದನ್ನು ತಯಾರು ಮಾಡಿರ್ತಾರೆ. ಸೊ ಈ ಲಿಟ್ಮಸ್ ಪೇಪರ್ ಅರ್ಥ ಆಗಿದೆ ಅಲ್ವಾ ನಾನು ಹೇಳೋದು? ಇಲ್ಲಿ ನಿಮಗೆ ಚಿತ್ರದಲ್ಲಿ ಕಾಣಿಸ್ತಾ ಇದೆ ನೋಡಿರಿ, ರೆಡ್ ಲಿಟ್ಮಸ್ ಪೇಪರ್ ಮತ್ತು ಪೇಪರ್ ಸ್ಟ್ರಿಪ್ಸ್ಗಳು, ಬ್ಲೂ ಲಿಟ್ಮಸ್ ಪೇಪರ್. ಇವುಗಳನ್ನು ನಾವು ನಿಮಗೆ ಕೊಟ್ಟಿರುವಂಥ ನಿಮ್ಮ ಕೈಯಲ್ಲಿರುವಂಥ ಒಂದು ಸೊಲ್ಯೂಷನ್ಗೆ ಆ್ಯಸಿಡ್ಡು ಬೇಸು ಅಂತ ಚೆಕ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನೀವು A ಮತ್ತು B ಅಂತ 2 ಪಾತ್ರೆಯನ್ನು ತಗೊಳ್ರಿ, 2 ಕಪ್ ತಗೊಳ್ರಿ. ಒಂದರಲ್ಲಿ ನಿಂಬೆಹಣ್ಣಿನ ರಸವನ್ನು ಹಾಕಿರಿ, ಇನ್ನೊಂದರಲ್ಲಿ ಸೋಪ್ ಸೊಲ್ಯೂಷನ್ನ ಹಾಕಿರಿ, ಅಥವಾ ನಿಮ್ಮದು ಯಾವುದೋ ಶಾಂಪೂನೋ ಸೋಪ್ ಸೊಲ್ಯೂಷನ್ನ ಹಾಕಿರಿ. ಒಂದು ಕೈಯಲ್ಲಿ A ಕಪ್ಪಲ್ಲಿ ನಿಂಬೆಹಣ್ಣಿನ ರಸ ಲೆಮನ್ ಜ್ಯೂಸನ್ನು ಹಾಕಿರಿ, ಇನ್ನೊಂದರಲ್ಲಿ ಸೋಪ್ ಸೊಲ್ಯೂಷನ್ B ಕಪ್ಪಲ್ಲಿ ಸೋಪ್ ಸೊಲ್ಯೂಷನ್ನ ಹಾಕಿರಿ. ಸೊ ಈ ಲಿಟ್ಮಸ್ ಪೇಪರ್ನ ಯೂಸ್ ಮಾಡಿಕೊಂಡು ನಾವು ಅದನ್ನು ಟೆಸ್ಟ್ ಮಾಡ್ಬೋದು, ಯಾವುದು ಆ್ಯಸಿಡ್ ಮತ್ತು ಯಾವುದು ಬೇಸ್ ಅಂತ. ಇನ್ನೊಂದರಲ್ಲಿ ನೀವು ಬೇಕಾದರೆ ಸಾಲ್ಟ್ ಸೊಲ್ಯೂಷನ್ನ ತಗೊಳ್ರಿ ಅಥವಾ ಶುಗರ್ ಸೊಲ್ಯೂಷನ್ನ ತಗೊಳ್ರಿ. 3ನೇ ಸೀಟ್ ಕಪ್ಪಲ್ಲಿ ABC ಅಂತ 3 ಕಪ್ಸ್ ತಗೊಳ್ರಿ. ಒಂದರಲ್ಲಿ ಲೆಮನ್ ಜ್ಯೂಸ್, ಇನ್ನೊಂದರಲ್ಲಿ ಸೋಪ್ ಸೊಲ್ಯೂಷನ್, ಇನ್ನೊಂದರಲ್ಲಿ ಸಾಲ್ಟ್ ಸೊಲ್ಯೂಷನ್, ಉಪ್ಪಿನ ನೀರನ್ನು ತಗೊಳ್ರಿ. ಸೊ ಉಪ್ಪಿನ ನೀರನ್ನು ತಗೊಂಡಾಗ ಈಗ ನೋಡಿರಿ, ಚಿತ್ರದಲ್ಲಿ ಕಾಣಿಸ್ತಾ ಇದೆ ನಿಮಗೆ, ಅವರು ರೆಡ್ ಲಿಟ್ಮಸ್ ಪೇಪರ್ನ ತಗೊಂಡಿದ್ದಾರೆ. ಕಾಣಿಸ್ತಾ ಇದೆ ಅಲ್ವಾ ಚಿತ್ರದಲ್ಲಿ ನಿಮಗೆ? ಇಲ್ಲಿ ನೋಡಿರಿ, ರೆಡ್ ಲಿಟ್ಮಸ್ ಪೇಪರ್ನ ತಗೊಂಡಿದ್ದಾರೆ. ಸೊ ರೆಡ್ ಲಿಟ್ಮಸ್ ಪೇಪರ್ನ ತಗೊಂಡು ಅವ್ರು ಏನು ಮಾಡಿದ್ದಾರೆ, ಇಲ್ಲಿ ಡಿಪ್ ಮಾಡಿದ್ದಾರೆ, ಅಂದರೆ ಆ ನೀರೊಳಗಡೆ ಡಿಪ್ ಮಾಡಿದ್ದಾರೆ. ಸೊ ರೆಡ್ ಲಿಟ್ಮಸ್ ಪೇಪರ್ ಏನಾಗಿದೆ, ಬ್ಲೂ ಆಗಿದೆ. ಸೊ ಕಲರ್ ಚೇಂಜ್ ಆಗಿದೆ. ಸೊ ಇಟ್ ಈಸ್ ಅನ್ ಇಂಡಿಕೇಟರ್ ಫಾರ್ ಆ್ಯಸಿಡ್ ಆ್ಯಂಡ್ ಬೇಸ್. ಆ್ಯಸಿಡ್ ಮತ್ತು ಬೇಸ್ಗೆ ಇದೊಂದು ಇಂಡಿಕೇಟರ್. ಸೊ ಇನ್ನೊಂದು ಚಿತ್ರ ಇದೆ ನೋಡ್ರಿ ಇಲ್ಲಿ. ಫಸ್ಟ್ ಇದನ್ನು ನಾವು A ಅಂತ ತಗೊಳ್ಳೋಣ. ಇದು A, ಇದು B. ಓಕೆನಾ? ಓಕೆ, ರೈಟ್. ಸೊ A ಬೀಕರಲ್ಲಿ ನೋಡ್ರಿ, ಬ್ಲೂ ಲಿಟ್ಮಸ್ ಪೇಪರ್ ತಗೊಂಡಿದ್ದಾರೆ. ಡಿಪ್ ಮಾಡಿದ ಮೇಲೆ ಅದು ರೆಡ್ ಆಗಿದೆ. ಅರ್ಥ ಆಗ್ತಿದೆ ಅಲ್ವಾ? ಇನ್ನು B ಬೀಕರಲ್ಲಿ ನೋಡ್ರಿ, ರೆಡ್ ಲಿಟ್ಮಸ್ ಪೇಪರ್ ತಗೊಂಡಿದ್ದಾರೆ. ಅದು ಡಿಪ್ ಮಾಡಿದ ಮೇಲೆ, ಅಂದರೆ ಅದರೊಳಗಡೆ ಅದ್ದಿದ ಮೇಲೆ, ಆ ಲಿಕ್ವಿಡ್ ಸೊಲ್ಯೂಷನ್ ಒಳಗಡೆ ಅದ್ದಿದ ಮೇಲೆ ಅದು ಬ್ಲೂ ಆಗಿದೆ. ರೆಡ್ ಲಿಟ್ಮಸ್ ಪೇಪರ್ ಇದ್ದಿದ್ದು ಬ್ಲೂ ಕಲರ್ಗೆ ಟರ್ನ್ ಆಗಿದೆ. ಸೊ ದಿಸ್ ಇಂಡಿಕೇಟ್ಸ್ ದಟ್ ಇಫ್ ಇಟ್ ಈಸ್ ಬ್ಲೂ ಲಿಟ್ಮಸ್ ಪೇಪರ್ ಟರ್ನ್ಸ್ ಇಂಟು ರೆಡ್. ನೋಡ್ರಿ, ಬ್ಲೂ ಲಿಟ್ಮಸ್ ಪೇಪರ್ ಟರ್ನ್ಸ್ ಇಂಟು ರೆಡ್. ಬ್ಲೂ ಲಿಟ್ಮಸ್ ಪೇಪರು ರೆಡ್ ಆಗಿ ಟರ್ನ್ ಆಯಿತು ಅಂದರೆ ಅದನ್ನು ನಾವು ಆ್ಯಸಿಡ್ ಅಂತ ಕರಿತೀವಿ. ಬ್ಲೂ ಲಿಟ್ಮಸ್ ಪೇಪರ್ ರೆಡ್ ಆಗಿ ಟರ್ನ್ ಆಯಿತು ಅಂದರೆ ಆ್ಯಸಿಡ್ ಅಂತ ಕರಿತೀವಿ. ಇನ್ನು ರೆಡ್ ಲಿಟ್ಮಸ್ ಪೇಪರ್ ಡಿಪ್ ಮಾಡಿದಾಗ ಅದು ಬ್ಲೂ ಆಗಿ ಟರ್ನ್ ಆಯಿತು ಅಂದರೆ ಅದನ್ನು ಬೇಸ್ ಅಂತ ಕರಿತೀವಿ. ಆ ಸೊಲ್ಯೂಷನ್ ಬೇಸ್ ಆಗಿರುತ್ತೆ. ಆರ್ ಆಲ್ಕಲೈನ್ ಅಂದರೂ ಒಂದೇ, ಬೇಸ್ ಅಂದ್ರೂ ಒಂದೇ, ಆ್ಯಸಿಡಿಕ್ ಆಗಿರುತ್ತೆ. ಬ್ಲೂ ಲಿಟ್ಮಸ್ ಪೇಪರ್ ರೆಡ್ ಆಯಿತು ಅಂದರೆ. ಅಕಸ್ಮಾತ್ ಇದೇ ಪೇಪರ್ನ ನಾವು ಇದರಲ್ಲಿ ಡಿಪ್ ಮಾಡಿದರೆ, ಅಂದರೆ A ಬೀಕರಲ್ಲಿ ರೆಡ್ ಲಿಟ್ಮಸ್ ಪೇಪರ್ನ ಡಿಪ್ ಮಾಡಿದರೆ ಅದು ಆ್ಯಸಿಡಿಕ್ ಆಗಿದ್ರೆ ರೆಡ್ ಆಗ್ತಿತ್ತು. ದೇರ್ ಇಸ್ ನೋ ಚೇಂಜ್ ಇನ್ ಕಲರ್. ಯಾವುದೇ ಕಲರ್ ಚೇಂಜ್ ಆಗಲ್ಲ. ಗೊತ್ತಾಗತ್ತಾ? ಅದೇ ಈ ಪೇಪರ್ನ ಇದರೊಳಗಡೆ ಡಿಪ್ ಮಾಡಿದರೆ, ಈ ಸೊಲ್ಯೂಷನ್ ಒಳಗಡೆ ಡಿಪ್ ಮಾಡಿದರೆ, ಅಂದರೆ ಬ್ಲೂ ಲಿಟ್ಮಸ್ ಪೇಪರನ್ನು B ಬೀಕರ್ ಒಳಗಡೆ ಡಿಪ್ ಮಾಡಿದರೆ ಏನಾಗುತ್ತೆ, ಏನೂ ಕಲರ್ ಚೇಂಜ್ ಆಗಲ್ಲ. ಯಾಕೆ ಅಂದರೆ ಅದು ಬ್ಲೂ ಲಿಟ್ಮಸ್ ಪೇಪರ್, ದೇರ್ ಈಸ್ ನೋ ಇಟ್ ಡಸಂಟ್ ಶೋಸ್ ದ ಚೇಂಜ್ ಇನ್ ಕಲರ್ ವಿತ್ ಬೇಸ್ ಸೊಲ್ಯೂಷನ್ ಆರ್ ಆಲ್ಕಲೈನ್ ಸೊಲ್ಯೂಷನ್. ಬ್ಲೂ ಲಿಟ್ಮಸ್ ಪೇಪರು ಆಲ್ಕಲೈನ್ ಸೊಲ್ಯೂಷನ್, ಈ ಸೊಲ್ಯೂಷನ್ಗೆ ಯಾವುದೇ ಕಲರ್ನ ಚೇಂಜಸ್ನ ತೋರಿಸಲ್ಲ. ಹಾಗೆಯೇ ರೆಡ್ ಲಿಟ್ಮಸ್ ಪೇಪರು ಕೂಡ ಈ ಕಲರ್ಗೆ ಯಾವುದೇ ಚೇಂಜಸ್, ಅಂದರೆ ಆ್ಯಸಿಡಿಕ್ ಸೊಲ್ಯೂಷನ್ಗೆ ಯಾವುದೇ ಕಲರ್ ಚೇಂಜಸ್ನ ತೋರಿಸಲ್ಲ. ಬಟ್ ಬ್ಲೂ ಲಿಟ್ಮಸ್ ಪೇಪರ್ನ ನಾವು ಆ್ಯಸಿಡಿಕ್ ಸೊಲ್ಯೂಷನ್ಗೆ ಡಿಪ್ ಮಾಡಿದರೆ, ಅಂದರೆ ನಿಂಬೆಹಣ್ಣಿನ ರಸಕ್ಕೆ ಡಿಪ್ ಮಾಡಿದರೆ ಅದು ರೆಡ್ ಆಗಿ ನೀವು ಬೇಕಾದರೆ ಮಾಡಿ ನೋಡ್ಬೋದು. ಬಟ್ ನಿಮಗೆ ಲಿಟ್ಮಸ್ ಪೇಪರ್ ಸಿಗಲ್ಲ. ದಟ್ಸ್ ಓಕೆ, ವಿ ವಿಲ್ ಹ್ಯಾವ್ ಸಮ್ ಅದರ್ ಎಕ್ಸ್ಪೆರಿಮೆಂಟ್ಸ್, ಅದನ್ನು ಹೇಳ್ಕೊಡ್ತೀನಿ ನಾನು.
ಬ್ಲೂ ಲಿಟ್ಮಸ್ ಪೇಪರನ್ನು ನಾವು ಅಸಿಡಿಕ್ ಸೊಲ್ಯೂಷನ್ ಅಂದರೆ ನಿಂಬೆಹಣ್ಣಿನ ರಸಕ್ಕೆ ಲೆಮನ್ ಜ್ಯೂಸ್ಗೆ ಡಿಪ್ ಮಾಡಿದರೆ ಅದು ರೆಡ್ ಆಗಿ ಟರ್ನ್ ಆಗುತ್ತೆ. ದಟ್ ಕನ್ಫರ್ಮ್ಸ್ ದಟ್ ಲೆಮನ್ ಜ್ಯೂಸ್ ಈಸ್ ಎ ಆ್ಯಸಿಡ್. ಇನ್ನು ಸೋಪ್ ಸೊಲ್ಯೂಷನ್ ಬೀಕರಲ್ಲಿ ಸೋಪ್ ಸೊಲ್ಯೂಷನ್ ಇದೆ ಅಂತ ಅಂದ್ಕೊಳ್ರಿ, ಅಥವಾ ಲೈಮ್ ವಾಟರ್ ಇದೆ ಅಂತ ಅಂದ್ಕೊಳ್ರಿ, ಅದಕ್ಕೆ ನಾವು ರೆಡ್ ಲಿಟ್ಮಸ್ ಪೇಪರ್ನ ಡಿಪ್ ಮಾಡಿದರೆ ಅದು ಬ್ಲೂ ಆಗುತ್ತೆ. ದಟ್ ಕನ್ಫರ್ಮ್ಸ್ ದಟ್ ಈಸ್ ದ ಬೇಸ್. ಅರ್ಥ ಆಗಿದೆ ಅಲ್ವಾ? ಲಿಟ್ಮಸ್ ಪೇಪರ್ನ ಯೂಸ್ ಮಾಡಿಕೊಂಡು ಆ್ಯಸಿಡ್ ಅಥವಾ ಬೇಸ್ನ ಹೇಗೆ ಚೆಕ್ ಮಾಡೋದು ಅಂತ. ಅಥವಾ ನೀವು ವಾಟರ್ನ ಡಿಸ್ಟಿಲ್ ವಾಟರ್ನ ಇಟ್ಕೊಂಡಿದ್ದೀರಾ ಅಂದರೆ ಯಾವುದೇ ಲಿಟ್ಮಸ್ ಇದು ಡಿಸ್ಟಿಲ್ ವಾಟರ್ ಆಗಿತ್ತು ಅಂದರೆ ಯಾವುದೇ ಇದು ಡಿಸ್ಟಿಲ್ ವಾಟರ್ ಆಗಿತ್ತು ಅಂದರೆ ದೇರ್ ಈಸ್ ನೋ ಚೇಂಜ್ ಇನ್ ಕಲರ್. ಇಲ್ಲಿ ತೋರಿಸ್ತಾ ಇದ್ದಾರಲ್ಲ ಚಿತ್ರದಲ್ಲಿ, ಆ ರೀತಿ ಕಲರ್ ಚೇಂಜಸ್ ಆಗಲ್ಲ, ಯಾವುದೇ ಕಲರ್ ಚೇಂಜ್ ಆಗಲ್ಲ. ಗೊತ್ತಾಗ್ತಿದೆ ಅಲ್ವಾ? ದೇರ್ ಈಸ್ ನೋ ಚೇಂಜ್ ಇನ್ ಕಲರ್ ಇಫ್ it is distilled water. If you dip any litmus paper, whether it is blue or red, ಬ್ಲೂ ಲಿಟ್ಮಸ್ ಪೇಪರ್ನ ಡಿಪ್ ಮಾಡಿದ್ರು, ರೆಡ್ ಲಿಟ್ಮಸ್ ಪೇಪರ್ನ ಡಿಪ್ ಮಾಡಿದ್ರು, ಯಾವುದೇ ಕಲರ್ ಚೇಂಜ್ ಆಗಲ್ಲ ಇಫ್ ಇಟ್ ಈಸ್ ಡಿಸ್ಟಿಲ್ ವಾಟರ್. ಇದು ಡಿಸ್ಟಿಲ್ ವಾಟರ್ ಅಲ್ಲ. ಹಾಗಾದರೆ ಗೆಸ್, ಇಲ್ಲಿ ತೋರಿಸ್ತಾ ಇರುವಂಥ ಸೊಲ್ಯೂಷನ್ ಯಾವುದು? ನಿಮಗೆ ಒಂದು ಕ್ವಶನ್ ಏನಪ್ಪ ಅಂದರೆ, ಈ ಎಕ್ಸ್ಪೆರಿಮೆಂಟ್ ಇವ್ರು ಮಾಡ್ತಾ ಇದ್ರಲ್ಲ, ಈಗ ನಿಮ್ಮ ಚಿತ್ರದಲ್ಲಿ ಕಾಣಿಸ್ತಾ ಇದೆ, ಈ ಚಿತ್ರದಲ್ಲಿ ಇರುವಂತಹ ಸೊಲ್ಯೂಷನ್ ಯಾವುದು? ಗೆಸ್ ಮಾಡಿರಿ. ಅವರು ರೆಡ್ ಲಿಟ್ಮಸ್ ಪೇಪರನ್ನು ಡಿಪ್ ಮಾಡಿದ್ದಾರೆ, ಅದು ಬ್ಲೂ ಆಗಿದೆ. ಹಾಗಾದರೆ ಈ ಬೀಕರ್ಲಿ ಇರುವಂಥ ಸೊಲ್ಯೂಷನ್ ಯಾವುದು? ವೆದರ್ ಇಟ್ ಈಸ್ ಆ್ಯಸಿಡ್ ಆರ್ ಬೇಸ್ ಆರ್ ನ್ಯೂಟ್ರಲ್. ಆ್ಯಸಿಡ್ಡೋ, ಬೇಸೋ ಅಥವಾ ನ್ಯೂಟ್ರಲ್ಲೋ? ಹೇಳ್ರಿ ನೋಡೋಣ. ಸೊ ಎಲ್ಲರ ಹತ್ರನೂ ಒಂದು ಆನ್ಸರ್ ಇದೆ ಅಂತ ಅಂದ್ಕೊಳ್ತೀನಿ. ಸೊ ನಿಮ್ಮ ಆನ್ಸರ್ ರೈಟ್ ಆರ್ ರಾಂಗ್ ನೋಡೋದಾದರೆ, ಇಲ್ಲಿ ಡಿಪ್ ಮಾಡಿರುವಂತಹ ರೆಡ್ ಲಿಟ್ಮಸ್ ಪೇಪರ್ನ ಡಿಪ್ ಮಾಡಿದರೆ ಅದು ಬ್ಲೂ ಕಲರ್ಗೆ ಟರ್ನ್ ಆಗಿದೆ. ಹಾಗಾದರೆ ಈ ಬೀಕರ್ಲಿರುವಂಥ ಸೊಲ್ಯೂಷನ್ ಯಾವುದಪ್ಪ ಅಂತ ಅಂದರೆ, ದಿಸ್ ಈಸ್ ಯಾವುದು? ರೈಟ್, ದಿಸ್ ಈಸ್ ಬೇಸ್ ಅಲ್ವಾ? ಅಕಸ್ಮಾತ್ ಅದೆಲ್ಲರೂ ಏನು ಚೇಂಜಸ್ ಆಗದೆ ರೆಡ್ ಲಿಟ್ಮಸ್ ಪೇಪರ್ನ ಡಿಪ್ ಮಾಡಿದಾಗ ಬ್ಲೂ ಆಗಿತ್ತು ಅಂದಿದ್ರೆ ಅದೇನಾಗಿರ್ತಿತ್ತು? ಆ್ಯಸಿಡ್ ಆಗಿರ್ತಿತ್ತು. ದಿಸ್ ಈಸ್ ದ clear idea. You should have the clear idea about the litmus paper test for acid and base. ಅರ್ಥ ಆಗ್ತಿದೆ ಅಲ್ವಾ? ಸೊ ಅದೇ ಥರನೇ ನೋಡಿರಿ, ನಿಮಗೆ ಇಲ್ಲೊಂದು ಟೇಬಲ್ ಇದೆ, ಇದನ್ನು ನೀವು ಬರ್ಕೊಬೇಕು. ಬರ್ಕೊಂಡಾದಮೇಲೆ ಹಿಂದೆ ಎಲ್ಲ ಓದಿದ್ದೀವಿ ನಾವು ಯಾವ್ದು ಆ್ಯಸಿಡ್ ಯಾವ್ದು ಬೇಸ್ ಅಂತ. ಇವಿಷ್ಟು ಲಿಟ್ಮಸ್ ಪೇಪರ್ಗೆ ಏನು ಕಲರ್ ಚೇಂಜ್ ಆಗುತ್ತೆ ಅಂತ ನೀವು, ದಿಸ್ ಇಸ್ ದ ಹೋಮ್ವರ್ಕ್ ಫಾರ್ ಯು. ಗೊತ್ತಾಗ್ತಿದೆಯಾ? ಲಿಟ್ಮಸ್ ಪೇಪರಲ್ಲಿ ಏನು ಚೇಂಜಸ್ ಆಗುತ್ತೆ ಅಂತ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ ಬೇಕಾದರೆ ನಿಮಗೆ. ಫಾರ್ ಎಕ್ಸಾಂಪಲ್ ಡಿಟರ್ಜೆಂಟ್ ಸೊಲ್ಯೂಷನ್ ಇದೆ. ಡಿಟರ್ಜೆಂಟ್ ಸೊಲ್ಯೂಷನ್ ಅಂದರೆ ನಿಮ್ಮ ಬಟ್ಟೆ ತೊಳೆಯೋದಕ್ಕೆ ಯೂಸ್ ಮಾಡ್ತಿರಲ್ಲ ಆ ಸೊಲ್ಯೂಷನ್, ಸೋಪ್ ವಾಟರು. ಅದು ಎಫೆಕ್ಟ್ ಆನ್ ಬ್ಲೂ ಲಿಟ್ಮಸ್ ಪೇಪರ್. ಬ್ಲೂ ಲಿಟ್ಮಸ್ ಪೇಪರ್ಲಿ ಏನಾದ್ರು ಚೇಂಜ್ ಆಗುತ್ತಾ? ಏನಾದ್ರು ಚೇಂಜ್ ಆದರೆ ಏನಂತ, ಅದು ಏನು ಚೇಂಜ್ ಆಗಿಲ್ಲ ಅಂದರೆ ನೋ ಚೇಂಜ್ ಅಂತ ಬರಿಬೇಕು ಅಲ್ಲಿ. ಓಕೆನಾ? ನೋ ಚೇಂಜ್ ಅಂತ ಬರಿಬೇಕು. ಅಕಸ್ಮಾತ್ ಚೇಂಜ್ ಆಗಿದರೆ, ಬ್ಲೂ ಲಿಟ್ಮಸ್ ಪೇಪರ್ ರೆಡ್ ಆಗಿದರೆ ಓಕೆ ರೆಡ್ ಅಂತ ಬರಿಬೇಕು. ಬಟ್ ಇಲ್ಲಿ ಚೇಂಜ್ ಆಗಲ್ಲ, ಯಾಕೆ ಅಂದರೆ ಅದು ಬೇಸ್. ಸೊ ನೆಕ್ಸ್ಟು ರೆಡ್ ಲಿಟ್ಮಸ್ ಪೇಪರ್ನ ಡಿಪ್ ಮಾಡ್ತೀರಾ. ಅದಕ್ಕೆ ರೆಡ್ ಲಿಟ್ಮಸ್ ಪೇಪರ್ನ ಡಿಪ್ ಮಾಡಿದಾಗ ಏನು ಚೇಂಜ್ ಆಗುತ್ತೆ? ಇಲ್ಲಿ ಬ್ಲೂ ಆಗುತ್ತೆ. ಅದು ಇಟ್ ಟರ್ನ್ಸ್ ಇಂಟು ಬ್ಲೂ ಕಲರ್ ಆಗುತ್ತೆ. ಸೊ ದಟ್ ಕನ್ಫರ್ಮ್ಸ್ ದಟ್ ಬ್ಲೂ ಕಲರ್ ಆಗುತ್ತೆ, ಬ್ಲೂ ಅಂತ ಬರಿಬೇಕು. ಇನ್ಫರೆನ್ಸ್ ಅಂದರೆ ಏನಂತ ಹೇಳ್ತೀರಾ? ಅದು ಆ್ಯಸಿಡ್ ಅಂತ ಹೇಳ್ತೀರೋ ಬೇಸ್ ಅಂತ ಹೇಳ್ತೀರೋ? ಸೊ ಬ್ಲೂ ಆಗಿರೋದ್ರಿಂದ ಅಲ್ಲಿ ಬ್ಲೂ ಲಿಟ್ಮಸ್ ಪೇಪರ್ಗೆ ನೋ ಚೇಂಜ್, ರೆಡ್ ಲಿಟ್ಮಸ್ ಪೇಪರ್ಗೆ ಬ್ಲೂ ಆಗಿರೋದ್ರಿಂದ ಅದೇನದು? ಇದು ಬೇಸ್ ಅಂತ ಬರಿಬೇಕು. ಇಲ್ಲಿ ಬೇಸ್ ಅಂತ ಬರಿಬೇಕು. ಗೊತ್ತಾಗತ್ತಲ್ವ? ಸೊ ಅದೇ ಥರನೇ ಎಲ್ಲದಕ್ಕೂ ಬರಿಬೇಕು. ಫಾರ್ ಎಕ್ಸಾಂಪಲ್ ವಿನೆಗಾರ್ ಇದೆ, ಇದಕ್ಕೆ ನಾವು ಬ್ಲೂ ಲಿಟ್ಮಸ್ ಪೇಪರ್ನ ಡಿಪ್ ಮಾಡ್ತೀವಿ, ಅದೇನಾಗುತ್ತೆ? ರೆಡ್ ಆಗುತ್ತೆ. ಸೊ ಇಲ್ಲಿ ನೋ ಚೇಂಜ್ ಆಗುತ್ತೆ. ಹಾಗಾಗಿ ರೆಡ್ ಆಗಿರೋದ್ರಿಂದ ಅದನ್ನೇನಂತ ಕರಿಬೋದು? ಆ್ಯಸಿಡ್ ಅಂತ ಕರಿಬೋದು. ಸೊ ದಿಸ್ ಈಸ್ ಯುವರ್ ಹೋಮ್ವರ್ಕ್ ಫಾರ್ ಟುಡೇ. ಗೊತ್ತಾಗತ್ತಾ? ಸೊ ಇವುಗಳಲ್ಲಿ ಇವಿಷ್ಟರಲ್ಲೂ ಯಾವ್ದು ಆ್ಯಸಿಡ್ ಯಾವ್ದು ಬೇಸ್ ಅಂತ ಮುಂಚೆನೇ ತಿಳ್ಕೊಂಡಿರಿ ನೀವು. ಯಾಕೆಂದರೆ ಇವನ್ನೆಲ್ಲ ಇಟ್ಕೊಂಡು ನಾವು
ಪೇಪರ್ನ ಡಿಪ್ ಮಾಡ್ತಾ ಬ್ಲೂ ಲಿಟ್ಮಸ್ ಪೇಪರ್ ಮತ್ತು ರೆಡ್ ಲಿಟ್ಮಸ್ ಪೇಪರ್ನ ಡಿಪ್ ಮಾಡ್ತಾ ಹೋದರೆ ನಮಗೆ ಯಾವುದು ಅಂತ ಗೊತ್ತಾಗತ್ತೆ. ಬಟ್ ನಿಮ್ಮ ಹತ್ರ ಆ ರೀತಿ ಇಲ್ಲ, ಹಾಗಾಗಿ ನೀವು ಇದರಲ್ಲಿ ಇವಿಷ್ಟನ್ನು ಯಾವ್ದು ಆ್ಯಸಿಡ್ ಯಾವ್ದು ಬೇಸ್ ಅಂತ ಮುಂಚೆನೇ ತಿಳ್ಕೊಳ್ರಿ. ನಿಮ್ಮ ಹಿಂದೆ ನಾನು ಹೇಳಿದ್ದೀನಿ ಇವುಗಳ ಬಗ್ಗೆ, ಯಾವ್ದು ಆ್ಯಸಿಡ್ ಯಾವ್ದು ಬೇಸ್ ಅಂತ. ನೋ ಚೇಂಜ್, ಎರಡರಲ್ಲೂ ನೋ ಚೇಂಜ್. ಇಲ್ಲಿ ನೋಡಿ ಕಾಮನ್ ಸಾಲ್ಟ್ ತೊಗೊಂಡ್ರೆ ನೋ ಚೇಂಜ್, ಎರಡೂ ನೋ ಚೇಂಜ್. ಹಾಗಾಗಿ ಇದು ಆ್ಯಸಿಡ್ ಅಲ್ಲ ಬೇಸ್ ಅಲ್ಲ, ನ್ಯೂಟ್ರಲ್ ಅಂತ ಬರಿಬೇಕು. ಆ್ಯಸಿಡ್ ಅಲ್ಲ ಬೇಸ್ ಅಲ್ಲ ಅಂದರೆ ನ್ಯೂಟ್ರಲ್. ಗೊತ್ತಾಗತ್ತಾ? ಸೊ ಈ ರೀತಿ ಬರ್ಕೊಳ್ತಾ ಹೋಗಬೇಕು. ದಿಸ್ ಇಸ್ ಯುವರ್ ಹೋಮ್ವರ್ಕ್. ಅರ್ಥ ಆಗಿದೆ ಅಂತ ಅಂದ್ಕೊತೀನಿ ನಾನು, ಅಲ್ವಾ? ಸೊ ಶಾಲ್ ವಿ ಮೂವ್ ಆನ್? ಸೊ ಟರ್ಮರಿಕ್ ಇಂಡಿಕೇಟರ್ ಅಂತ ಇದೆ. ಇದನ್ನು ನೀವು ಮಾಡಿ ನೋಡ್ಬೋದು. ಹೇಗೆ ಇದನ್ನು ಯೂಸ್ ಮಾಡ್ಬೋದು? ಟರ್ಮರಿಕ್, ನಿಮ್ಮ ಮನೆಗಳಲ್ಲಿ ಅರಿಶಿಣದ ಪುಡಿ ಇದ್ದೇ ಇರುತ್ತೆ ನಿಮ್ಮ ಹತ್ರ. ಸೊ ಈ ಅರಿಶಿಣದ ಪುಡಿಯಲ್ಲಿ ನೀವು ಆ್ಯಸಿಡ್ ಯಾವುದು ಬೇಸ್ ಯಾವುದು ಅಂತ ಕಂಡುಹಿಡಿಬಹುದು. ಹೇಗೆ ಅಂತ ಅಂದರೆ, ಟರ್ಮರಿಕ್ ಇಂಡಿಕೇಟರ್ ಈಸ್ ಒಬ್ಟೈನ್ಡ್ ಬೈ ಟರ್ಮರಿಕ್ ಪೌಡರ್. ಇಟ್ ಕ್ಯಾನ್ ಬಿ ಯೂಸ್ಡ್ ಆ್ಯಸ್ ಟರ್ಮರಿಕ್ ಸೊಲ್ಯೂಷನ್ ಆರ್ ಟರ್ಮರಿಕ್ ಪೇಪರ್. ನೀವು ಒಂದು ಸ್ವಲ್ಪ ಪೇಸ್ಟ್ ಥರ ಮಾಡ್ಕೊಳ್ರಿ. ಆ ಟರ್ಮರಿಕ್ ಪೌಡರ್ನ ಸ್ವಲ್ಪ ನೀರು ಹಾಕಿ ಪೇಸ್ಟ್ ಥರ ಮಾಡ್ಕೊಳ್ರಿ. ಅದನ್ನು ನೀವು ಈ ಲೆಮನ್ ಜ್ಯೂಸ್ ಆಗಿರ್ಬೋದು, ಆರೆಂಜ್ ಜ್ಯೂಸ್ ಆಗಿರ್ಬೋದು, ವಿನೆಗರ್ ಆಗಿರ್ಬೋದು, ಮಿಲ್ಕ್ ಆಫ್ ಮೆಗ್ನೀಷಿಯಾ ಆಗಿರ್ಬೋದು, ಬೇಕಿಂಗ್ ಸೋಡಾ, ಲೈಮ್ ವಾಟರ್, ಶುಗರ್ ಸೊಲ್ಯೂಷನ್, ಕಾಮನ್ ಸಾಲ್ಟ್, ಇವುಗಳಿಗೆಲ್ಲ ಹಾಕ್ತಾ ಬರಬೇಕು. ಗೊತ್ತಾಗತ್ತಾ? ಸೊ ಏನಾಗುತ್ತೆ ನೋಡಿರಿ, ಇಲ್ಲಿ ಅವರು ಡ್ಯಾಶ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೊಟ್ಟಿದ್ದಾರೆ ನಿಮಗೆ, ನೀವು ಫಿಲಪ್ ಮಾಡಬೇಕು ಅಂತ. ಇದು ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಇದು ಇಲ್ಲಿ ಟರ್ಮ್ಸ್ ಇದೆಯಲ್ಲ ಅದು ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಫಿಲಪ್ ಮಾಡಬೇಕು ನೀವು. ಏನು ಓದ್ಕೊಳ್ರಿ, ಕರೆಕ್ಟಾಗಿ ನೋಡಿರಿ. ಇನ್ ಅಸಿಡಿಕ್ ಸೊಲ್ಯೂಷನ್ ಇಟ್ ಟರ್ನ್ಸ್ ಡ್ಯಾಶ್ ಆ್ಯಂಡ್ ಇನ್ ಬೇಸಿಕ್ ಸೊಲ್ಯೂಷನ್ ಇಟ್ ಟರ್ನ್ಸ್ ಡ್ಯಾಶ್ ಅಂತ. ಅಂದರೆ ಯಾವ ಕಲರಿಗೆ ಟರ್ನ್ ಆಗುತ್ತೆ ಅಂತ. ಗೊತ್ತಾಗ್ತಿದೆ ಅಲ್ವಾ? ಸೊ ನಾನೇ ಹೇಳಿಬಿಡ್ತೀನಿ, ನಿಮಗೆ ಗೊತ್ತಿಲ್ಲ ಅನ್ನೋ ಕಾರಣಕ್ಕೆ ನಾನೇ ಹೇಳಿಬಿಡ್ತೀನಿ. ಆ್ಯಸಿಡಿಕ್ ಸೊಲ್ಯೂಷನಲ್ಲಿ ಅದು ಏನು ಚೇಂಜ್ ಆಗಲ್ಲ, ನೋ ಚೇಂಜ್ ಅಂತ ಫಿಲಪ್ ಮಾಡ್ಕೊಳ್ಬೇಕು ನೀವು. ಇಲ್ಲಿ ಏನಂತ ಫಿಲಪ್ ಮಾಡ್ಕೊತೀರಾ? ನೋ ಚೇಂಜ್. ಸೊ ಇಲ್ಲಿ ಬೇಸಿಕ್ ಸೊಲ್ಯೂಷನಲ್ಲಿ ಬ್ರೈಟ್ ರೆಡ್, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಬ್ರೈಟ್ ರೆಡ್ ಆಗಿ ಕನ್ವರ್ಟ್ ಆಗುತ್ತೆ. ಚೇಂಜ್ ಬ್ರೈಟ್ ರೆಡ್, ಫುಲ್ ರೆಡ್, ಇಲ್ಲಿ ಹಿಂಗೆ ಕಾಣಿಸ್ತಾ ಈ ಕಲರಿಗೆ ಟರ್ನ್ ಆಗುತ್ತೆ, ಬ್ರೈಟ್ ರೆಡ್ ಕಲರಿಗೆ ಟರ್ನ್ ಆಗುತ್ತೆ. ಯಾವಾಗ ಅದು ಬೇಸ್ ಆಗಿದ್ದರೆ ಅರಿಶಿಣದ ಪೇಸ್ಟನ್ನು, ಅರಿಶಿಣ ಪುಡಿಯ ಪೇಸ್ಟನ್ನು, ಟರ್ಮರಿಕ್ ಪೌಡರ್ನ ಪೇಸ್ಟನ್ನು ನೀವು ಕೆಮಿಕಲ್ಗೆ, ಲೆಮನ್ ಜ್ಯೂಸು, ಆರೆಂಜ್ ಜ್ಯೂಸು ಯಾವುದಕ್ಕಾದರೂ ಹಾಕಿದರೆ, ಅದು ಆ್ಯಸಿಡ್ ಆಗಿದ್ದರೆ ಮತ್ತು ನ್ಯೂಟ್ರಲ್ ಸೊಲ್ಯೂಷನ್ ಆಗಿದ್ದರೆ ದೆರ್ ಈಸ್ ನೋ ಚೇಂಜ್. ನ್ಯೂಟ್ರಲ್ ಸೊಲ್ಯೂಷನ್ ಮತ್ತು ಆ್ಯಸಿಡ್ಗೆ ದೆರ್ ಈಸ್ ನೋ ಚೇಂಜ್. ಬಟ್ ಬೇಸ್ ಸೊಲ್ಯೂಷನ್ಗೆ ಮಾತ್ರ ಅದು ಬ್ರೈಟ್ ರೆಡ್ ಆಗಿರುತ್ತೆ. ನೀವು ಆ್ಯಸಿಡ್ ಅಥವಾ ನ್ಯೂಟ್ರಲ್ ಸೊಲ್ಯೂಷನ್ ಅಂತ ಕಂಡುಹಿಡಿಬೋದು, ಅಥವಾ ಬೇಸ್ ಅಂತ ಕಂಡುಹಿಡಿಬೋದು. ಆ್ಯಸಿಡ್ ಅಥವಾ ನ್ಯೂಟ್ರಲ್ ಸೊಲ್ಯೂಷನ್ ಅಂತ ಕಂಡುಹಿಡಿಬೋದು, ಅಥವಾ ಬೇಸ್ ಅಂತ ಕಂಡುಹಿಡಿಬೋದು. ಗೊತ್ತಾಗ್ತಿದೆ ಅಲ್ವಾ? ಸೊ ಲೆಮನ್ಗೆ ಏನಾಗುತ್ತೆ ನೋಡ್ರಿ. ಹಾಗಾದರೆ ಲೆಮನ್ಗಾದರೆ ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ. ಲೆಮನ್ಗೆ ಅರಿಶಿನ ಪುಡಿಯನ್ನು ಹಾಕಿದರೆ ಅಥವಾ ಅರಿಶಿನ ಪುಡಿಯ ಪೇಸ್ಟನ್ನ ಆ್ಯಡ್ ಮಾಡಿದರೆ ನೋ ಚೇಂಜ್, ಅರಿಶಿಣನೇ ಇರುತ್ತೆ. ಗೊತ್ತಾಗತ್ತಾ? ನೋ ಚೇಂಜ್ ಕಲರ್, ನೋ ಚೇಂಜ್ ಇನ್ ಕಲರ್. ಅರಿಶಿನ ಪುಡಿಗೆ ಲೆಮನ್ಗೆ ನೋ ಚೇಂಜ್. ಅವಾಗ ರಿಮಾರ್ಕ್ ಏನು ಬರಿಬೋದು ನಾವು? ಬೇಸ್ ಅಂತ ಬರಿಬಹುದು. ಸಾರಿ ಬೇಸ್ ಅಲ್ಲ, ಆ್ಯಸಿಡ್ ಅಂತ ಬರಿಬೋದು ನೀವು. ನೋ ಚೇಂಜ್ ಅಂದರೆ ಆ್ಯಸಿಡ್ ಆರ್ ನ್ಯೂಟ್ರಲ್ ಆಗಿರುತ್ತೆ, ಆ್ಯಸಿಡ್ ಅಥವಾ ನ್ಯೂಟ್ರಲ್ ಆಗಿರುತ್ತೆ, ಆ್ಯಸಿಡ್ ಅಂತ ಬರೀರಿ, ನಿಮಗೆ ಗೊತ್ತಲ್ಲ. ಹಾಗಾಗಿ ಆಮೇಲೆ ಆರೆಂಜ್ ಜ್ಯೂಸು ಅಷ್ಟೇ, ನೋ ಚೇಂಜ್, ಹಾಗಾದರೆ ಆ್ಯಸಿಡ್. ವಿನೆಗರು ನೋ ಚೇಂಜ್, ಯಾಕೆಂದರೆ ವಿನೆಗರಲ್ಲೂ ಅಸಿಟಿಕ್ ಆ್ಯಸಿಡ್ ಇರುತ್ತೆ, ಹಾಗಾಗಿ ಆ್ಯಸಿಡ್. ಗೊತ್ತಾಗುತ್ತೆ? ಬೇಕಿಂಗ್ ಸೋಡಾಗೆ ಬಂದರೆ, ಮಿಲ್ಕ್ ಆಫ್ ಮೆಗ್ನೀಷಿಯಾ ಬೇಕಿಂಗ್ ಸೋಡಾಗೆ ಬಂದರೆ ಇಲ್ಲಿ ಚೇಂಜ್ ಆಗುತ್ತೆ. ಯಾಕೆಂದರೆ ಇವೆರಡು ಬೇಸ್, ಇವು ಮೂರು ಬೇಸ್. ಯಾವುದು? ಮಿಲ್ಕ್ ಆಫ್ ಮೆಗ್ನೀಷಿಯಾ, ಬೇಕಿಂಗ್ ಸೋಡಾ, ಲೈಮ್ ವಾಟರ್, ಮೂರು ಬೇಸೇನೆ. ಹಾಗಾಗಿ ಬ್ರೈಟ್ ರೆಡ್ ಆಗುತ್ತೆ. ಬ್ರೈಟ್ ರೆಡ್ ಆಗಿ ಟರ್ನ್ ಆಗುತ್ತೆ. ಯಾವುದು? ಬೇಕಿಂಗ್ ಸೋಡಾ, ಲೈಮ್ ವಾಟರ್, ಶುಗರ್ ಸೊಲ್ಯೂಷನ್ ಅಲ್ಲ, ಶುಗರ್ ಸೊಲ್ಯೂಷನ್ ಆಗಲ್ಲ. ಬೇಕಿಂಗ್ ಸೋಡಾ, ಲೈಮ್ ವಾಟರ್, ಮಿಲ್ಕ್ ಆಫ್ ಮೆಗ್ನೀಷಿಯಾ ಬ್ರೈಟ್ ರೆಡ್ ಆಗುತ್ತೆ. ಸೊ ದಟ್ ಕನ್ಫರ್ಮ್ಸ್ ದಟ್ ಈಸ್ ದ ಬೇಸ್. ಆ್ಯಂಡ್ ಕಾಮನ್ ಸಾಲ್ಟು ಅದು ನ್ಯೂಟ್ರಲ್, ಅದು
ಏನು ಚೇಂಜಸ್ ಆಗಲ್ಲ. ದೇರ್ ಇಸ್ ನೋ ಚೇಂಜ್ ಫಾರ್ ಕಾಮನ್ ಸಾಲ್ಟ್. ಅರ್ಥ ಆಗಿದೆ ಅಲ್ವಾ? ಸೊ ಟರ್ಮರಿಕ್ ಪೌಡರು ನಾವು ಇಂಡಿಕೇಟರ್ ಆಗಿ ಯೂಸ್ ಮಾಡ್ಬೋದು. ಸೊ ಲಿಟ್ಮಸ್ ಇಂಡಿಕೇಟರ್ನ ಓದಿದ್ವಿ ನಾವು, ಟರ್ಮರಿಕ್ ಆ್ಯಸ್ ಇಂಡಿಕೇಟರ್ನ ಓದಿದ್ವಿ. ಇನ್ನು ಚೈನಾ ರೋಸ್ ಆ್ಯಸ್ ಅನ್ ಇಂಡಿಕೇಟರ್. ಚೈನಾ ರೋಸ್ ಅಂದರೆ ರೋಸ್ ಪೆಟಲ್ಸ್ಗಳು ಬರ್ತವೆ. ರೋಸ್ ಪೆಟಲ್ಸ್ಗಳನ್ನು ಹೇಗೆ ನಾವು ಇಂಡಿಕೇಟರ್ ಆಗಿ ಬಳಸ್ಬೋದು ಅಂತ ಅಂದರೆ ಆ್ಯಸಿಡ್ ಬೇಸ್ ಕಂಡುಹಿಡಿಯೋದಕ್ಕೆ ರೋಸ್ ಪೆಟಲ್ಸ್ನು ಕೂಡ ಯೂಸ್ ಮಾಡ್ಬೋದು. ಚೈನಾ ರೋಸ್ ಇಸ್ ಎ ನೋಡಿರಿ, ಇದನ್ನು ಕೂಡ ನಿಮ್ಮದು ಹೋಮ್ವರ್ಕ್. ದಿಸ್ ಇಸ್ ಆಲ್ಸೋ ಯುವರ್ ಹೋಮ್ವರ್ಕ್. ಇದನ್ನು ಫಿಲಪ್ ಮಾಡಬೇಕು. ನಾನು ಹೇಗೆ ಹೇಳ್ಕೊಟ್ನೋ ಅದೇ ರೀತಿ ಫಿಲಪ್ ಮಾಡಿ ನನಗೆ ಕಳಿಸ್ಬೇಕು ಫೋಟೋ ತೆಗೆದು. ಆ್ಯಂಡ್ ಚೈನಾ ರೋಸ್ ಈಸ್ ಆಲ್ಸೋ ಯೂಸ್ಡ್ ಆಸ್ ಇಟ್ಸ್ ಎ ರೋಸ್ ಪೆಟಲ್, ಆ್ಯಂಡ್ China rose is a natural indicator obtained from petals of China rose flower. It is used as China rose solution. ಅದನ್ನ ಸೊಲ್ಯೂಷನ್ ಆಗಿ ಮಾಡ್ಕೊಬೋದು ನಾವು. Acidic solution turns dark pink and basic solution turns green. Acidic solution ಆಗಿತ್ತು ಅಂದರೆ ಪಿಂಕ್ ಕಲರ್ ಆಗುತ್ತೆ. ಬೇಸಿಕ್ ಸೊಲ್ಯೂಷನ್ ಆಗಿತ್ತು ಅಂದರೆ ಈ ಚೈನಾ ರೋಸ್ ಸೊಲ್ಯೂಷನ್ಗೆ ಏನಾಗುತ್ತೆ, ಗ್ರೀನ್ ಆಗುತ್ತೆ. ಗೊತ್ತಾಗತ್ತಾ? ಈಗ ಶಾಂಪು ಈಸ್ ಎ ಬೇಸ್. ಶಾಂಪು ಅಂದರೆ ಬೇಸ್ ಅದು. ಹಾಗಾದರೆ ಇದೇನಾಗುತ್ತೆ, ಗ್ರೀನ್ ಆಗಿ ಟರ್ನ್ ಆಗುತ್ತೆ. ಶಾಂಪು ಆದರೆ ಗ್ರೀನ್ ಆಗಿ ಟರ್ನ್ ಆಗುತ್ತೆ. ಸೊ ಹಾಗಾಗಿ ನಾವು ಅದನ್ನ ಗ್ರೀನಾಗಿ ಟರ್ನ್ ಆಗುತ್ತೆ. ಟರ್ನ್ ಆದರೆ ನಾವು ಬೇಸ್ ಅಂತ ಬರಿಬೇಕು. ಇನ್ನು ಲೆಮನ್ ಜ್ಯೂಸು ಇಟ್ಸ್ ಯು ನೋ ದಟ್ ಇಟ್ ಈಸ್ ಆ್ಯಸಿಡಿಕ್ ಸೊಲ್ಯೂಷನ್. ಸೊ ಇದು ಪಿಂಕ್ ಆಗುತ್ತೆ, ಲೈಕ್ ದಿಸ್, ಈ ಕಲರ್ ಆಗುತ್ತೆ. ಸೊ ಇದು ಈ ಕಲರ್ ಆಗುತ್ತೆ, ಗ್ರೀನ್. ಇದು ಪಿಂಕ್ ಆಗುತ್ತೆ. ಸೊ ಹಾಗಾಗಿ ಇದು ಬೇಸ್, ಪಿಂಕ್ ಆದರೆ ಆ್ಯಸಿಡ್. ಆಮೇಲೆ ಸೋಡಾ ವಾಟರ್ ಏನಾಗುತ್ತೆ, ಇದು ಬೇಸ್ ಅದು, ಹಾಗಾಗಿ ಗ್ರೀನ್ ಆಗುತ್ತೆ. ಸೊ ಅದು ಬೇಸ್, ಸೋಡಾ ವಾಟರ್ ಬೇಸ್. ಬೇಕಿಂಗ್ ಸೋಡಾನು ಬೇಸ್. ವಿನೆಗಾರು ಮತ್ತು ಪಿಂಕ್ ಆಗುತ್ತೆ, ಅಲ್ಲ, ವಿನೆಗರ್ ಪಿಂಕ್ ಆಗುತ್ತೆ, ಯಾಕೆಂದರೆ ಅದು ಆ್ಯಸಿಡ್. ಆ್ಯಂಡ್ ಶುಗರ್ ಸೊಲ್ಯೂಷನ್ ನೋ ಚೇಂಜ್ ಇನ್ ಕಲರ್. ಕಲರ್ ಚೇಂಜ್ ಆಗಲ್ಲ, ಯಾಕೆಂದರೆ ಅವೆರಡು ನ್ಯೂಟ್ರಲ್. ಶುಗರ್ ಸೊಲ್ಯೂಷನ್ನು ಅಷ್ಟೇ, ಕಾಮನ್ ಸಾಲ್ಟು ಅಷ್ಟೇ. ಅರ್ಥ ಆಗ್ತಿದೆ ಅಲ್ವಾ? ಸೊ ಹಾಗಾಗಿ ಈ ಟೇಬಲನ್ನು ಕೂಡ ಚೈನಾ ರೋಸ್ ಪೆಟಲ್ ಸೊಲ್ಯೂಷನ್ಗೂ ಹೇಗೆ ರಿಯಾಕ್ಟ್ ಮಾಡುತ್ತೆ, ಹೇಗೆ ನಾವು ಅವುಗಳನ್ನ ಯೂಸ್ ಮಾಡ್ಕೊಂಡು, ಅಂದರೆ ಚೈನಾ ರೋಸ್ ಇಂಡಿಕೇಟರ್ ಆಗಿ ಯೂಸ್ ಮಾಡಿಕೊಂಡು ಹೇಗೆ ಆ್ಯಸಿಡ್ ಬೇಸನ್ನು ನಾವು ಐಡೆಂಟಿಫೈ ಮಾಡ್ಬೋದು, ಕಂಡುಹಿಡಿಬೋದು ಯಾವುದು ಆ್ಯಸಿಡ್ ಯಾವುದು ಬೇಸ್ ಅಂತ. ದಿಸ್ ಈಸ್ ವಿ ಲರ್ನ್. ಸೊ ಟೋಟಲ್ ಆಗಿ ನಮಗೆ ಮತ್ತೆ ಇನ್ನೂ ಒಂದು ಹೋಮ್ವರ್ಕ್ ಇದೆ ನಿಮಗೆ. ಏನು, ಫುಲ್ ಲಿಟ್ಮಸ್ ಪೇಪರ್ಲಿ ಏನೇನು ಚೇಂಜ್ ಆಗುತ್ತೆ, ಟರ್ಮರಿಕ್ ಸೊಲ್ಯೂಷನಲ್ಲಿ ಏನೇನು ಚೇಂಜ್ ಆಗುತ್ತೆ, ಚೈನಾ ರೋಸಲ್ ಸೊಲ್ಯೂಷನ್ಗೆ ಏನು ಚೇಂಜ್ ಆಗುತ್ತೆ. ನಿಮಗೆ ಆಲ್ರೆಡಿ ನಾನು ಮೂರನ್ನು ಹೇಳ್ಬಿಟ್ಟಿದ್ದೀನಿ. ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಅಂದರೆ ಆ್ಯಸಿಡ್ ಅದರಲ್ಲೇ ಇದೆ. ಲಿಟ್ಮಸ್ ಪೇಪರ್ ಅಂದರೆ ರೆಡ್ ಲಿಟ್ಮಸ್ ಪೇಪರ್ ಇದ್ದಿದ್ದು ಬ್ಲೂ ಆಗುತ್ತೆ. ಟರ್ಮರಿಕ್ ಸೊಲ್ಯೂಷನ್ದು ಏನು ನೋ ಚೇಂಜ್, ಆ್ಯಂಡ್ ಚೈನಾ ರೋಸ್ದು ಏನಾಗುತ್ತೆ, ಪಿಂಕ್ ಆಗುತ್ತೆ. ಆ್ಯಂಡ್ ಆ್ಯಸಿಡ್ಸ್ ಇದೆಲ್ಲ ಅಷ್ಟೇ. ಚೈನಾ ರೋಸ್ ಪಿಂಕ್ ತಾನೇ ನಾನು ಹೇಳಿದ್ದು? ಎಸ್, ರೈಟ್. ಆ್ಯಸಿಡ್ ಅಂದರೆ ಪಿಂಕ್. ಓಕೆ, ನೈಟ್ರಿಕ್ ಆ್ಯಸಿಡ್, ಅಸಿಟಿಕ್ ಆ್ಯಸಿಡ್ ಇವೆಲ್ಲ ಪಿಂಕ್ ಆ್ಯಸಿಡ್ಸು. ಸೊ ಇವೆಲ್ಲ ಅದರಲ್ಲೇ ಇದೆ ಆ್ಯಸಿಡ್ಸು. ಇವೆಲ್ಲ ಬೇಸಸ್, ಉಳಿದವೆಲ್ಲ ಬೇಸಸ್. ಸೊ ಇವುಗಳಿಗೆ ಏನು ಚೇಂಜಸ್ ಆಗುತ್ತೆ ಎಫೆಕ್ಟು, ಇಲ್ಲಿ ರೆಡ್ ಲಿಟ್ಮಸ್ ಪೇಪರ್ ಇದ್ದಿದ್ದು ಬ್ಲೂ ಆಗುತ್ತೆ, ಇಲ್ಲೂ ರೆಡ್ ಲಿಟ್ಮಸ್ ಪೇಪರ್ ಇದ್ದಿದ್ದು ಬ್ಲೂ ಆಗುತ್ತೆ. ಸೊ ಬ್ಲೂ ಕಲರ್ ಆಗುತ್ತೆ. ಆಮೇಲೆ ಟರ್ಮರಿಕ್ ಸೊಲ್ಯೂಷನ್ನು ಬ್ರೈಟ್ ರೆಡ್ ಆಗುತ್ತೆ. ಟರ್ಮರಿಕ್ ಸೊಲ್ಯೂಷನ್ಗೆ ಬ್ರೈಟ್ ರೆಡ್ ಆಗುತ್ತೆ. ಚೈನಾ ರೋಸ್ ಸೊಲ್ಯೂಷನ್ಗೆ ಗ್ರೀನ್ ಆಗುತ್ತೆ. ಗೊತ್ತಾಗುತ್ತಾ? ಇದಕ್ಕಾದರೆ ಪಿಂಕ್ ಆಗುತ್ತೆ. ಅರ್ಥ ಆಗ್ತಿದೆ ಅಲ್ವಾ? ಸೊ ಈ ಥರ ಎಲ್ಲದಕ್ಕೂ ಫಿಲಪ್ ಮಾಡಿ ಬರೀಬೇಕು. ಸೊ ದಿಸ್ ಈಸ್ ಆಲ್ಸೋ ಯುವರ್ ಹೋಮ್ವರ್ಕ್. ಎಫೆಕ್ಟ್ ಆಫ್ ಆ್ಯಸಿಡ್ಸ್ ಆ್ಯಂಡ್ ಬೇಸಸ್ ಆನ್ ನ್ಯಾಚುರಲ್ ಇಂಡಿಕೇಟರ್ಸ್ಗೆ ಆ್ಯಸಿಡ್ಸ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಮತ್ತು ಬೇಸ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ. ಅರ್ಥ ಆಗಿದೆ ಅಲ್ವಾ ನಾನು ಹೇಳಿದ್ದು? ಏನಾದರೂ ಅರ್ಥ ಆಗಲಿಲ್ಲ ಅಂದರೆ ಯು ಶುಡ್ ರೈಸ್ ಯುವರ್ ಕ್ವಶನ್ ಇನ್ ದ ಗ್ರೂಪ್. So this is today's lesson. In the next class we'll discuss about the ನ್ಯೂಟ್ರಲೈಸೇಷನ್ ಅಂದರೆ ಏನು, ಹೇಗೆ ನ್ಯೂಟ್ರಲ್ ಸೊಲ್ಯೂಷನ್ನ ನಾವು ತಯಾರು ಮಾಡ್ಬೋದು,
ಆ್ಯಸಿಡ್ಸ್ ಬೇಸಸ್ನ ಓದಿದ್ವಿ. ನೆಕ್ಸ್ಟು ನ್ಯೂಟ್ರಲೈಸೇಷನ್ ಅಂದರೆ ಅದಾದಮೇಲೆ ಎರಡು ಮಿಕ್ಸ್ ಮಾಡಿದರೆ ನಮಗೆ ನ್ಯೂಟ್ರಲ್ ಸಿಗುತ್ತೆ, ನ್ಯೂಟ್ರಲ್ ಸೊಲ್ಯೂಷನ್ ಸಿಗುತ್ತೆ. ದಟ್ ಒನ್ ವಿ ವಿಲ್ ಡಿಸ್ಕಸ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಐ ಹೋಪ್ ದಟ್ ಯು ಆರ್ ಆಲ್ ಅಂಡರ್ಸ್ಟ್ಯಾಂಡಿಂಗ್ ಮೈ ಲೆಸನ್. ಥ್ಯಾಂಕ್ ಯು.